ಮೊದಲದಾಗಿ ನಮ್ಮ ಅರಸೀಕೆರೆ ಜನತೆಗೆ ಮತ್ತು ಪತ್ರಕರ್ತರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಅರಸೀಕೆರೆ ತಾಲೂಕು ನಮ್ಮ ಮನೋಭಾವತರು ಮಾತಾಡ್ತಾ ಇರೋದು ನಮ್ಮ ಎಮ್.ಎಲ್.ಆರ್ ಬಗ್ಗೆ ಮಾತಾಡ್ತಾರಲ್ಲ. 4 ವರ್ಷದಿಂದ ಗೆದ್ದ 4 ಬಾರಿ ಗೆದ್ದಿರೋದು ಗಂಡಸರಲ್ಲ. ಈ ಬಾರಿ ಗೆದ್ದು ತೋರಿಸ್ಲೆ ಗಂಡಸರು ಅಂತಾರಲ್ಲ. 4 ಬಾರಿ ಗೆದ್ದ ಗಂಡಸರೆಲ್ಲ ನಿನ್ಯಾರಾಗಿದ್ರು. ಈ 4 ಬಾರಿ ಸೋತರೆಲ್ಲ ಅವ್ರ ಆಪೋಸಿಟ್ಸ್ ನಿಂತು ಸೋತರೆಲ್ಲ ಗಂಡಸರಲ್ಲ ಹಂಗಾರೆ. ಇವಾಗ ಇವ್ರು ಹೇಳ್ತಾ ಇರೋದು ಅವ್ರು ನಿಂತಿದ್ದಾರೆ ಗಂಡಸರಲ್ಲ ಅಂತ. ಅವರು ಹೋದ್ ಸರಿಲ್ಲ ನಿಂತಿದ್ದ ಅವರು ಗಂಡಸರಲ್ಲ ಹಂಗಾರೆ. ನಮ್ಮ ಎಮ್.ಎಲ್.ಆರ್ ಮಾತ್ರ ಗಂಡಸರಲ್ಲ ಅಂತ ಹೇಳ್ತಾರಲ್ಲ. ಇವ್ರು ನಿಂತಿದ್ದಾರೆ ಹಂಗಾರೆ ಇವ್ರ ಪ್ರಕಾರ ಗಂಡಸರಲ್ಲ ಅಂತ ಹಂಗಾರೆ. ಈ ತರ ಹೇಳಿದ್ರೆ ನಿಂತರ ಎಷ್ಟು ಅವಮಾನ ಮಾಡ್ತಾರೆ ಇವರು. ಏನಾರು ಸೋಲುಗೆಲ್ಲ ಕಾಮನ್ನು. ಇವ್ರು ಈ ತರ ಮಾತಾಡ್ಬೋದ? ಇದು ನಿಂತರರು ಗಂಡಸರೇ ಅಲ್ಲ, ಈ ಸರಿ ತೋರಿಸ್ತೀವಿ ನಾವು, ಈ ಸರಿ ಇಷ್ಟ ತನಕ ತೋರ್ಸೋ ಗಂಡಸರ ಇರಲ್ವಾ? ಏನ್ ನೈತಿಕತೆ ಇದೆ ನಮ್ಮ ಎಮ್.ಎಲ್.ಆರ್ ಬಗ್ಗೆ ಮಾತಾಡಕ್ಕೆ? ಅವ್ರಿಗೆ ಇವ್ರ ಯೋಗ್ಯತೆಗೆ ಬಂದು ಅವ್ರ ಊರಲ್ಲಿ ಒಂದು ಪಂಚಾಯತ್ ಎಲೆಕ್ಷನ್ ಗೆದ್ದು ತೋರಿಸ್ಲಿ, ಆಮೇಲೆ ನಮ್ಮ ಎಮ್.ಎಲ್.ಆರ್ ಬಗ್ಗೆ ಮಾತಾಡಲಿ. ಇವರು ಅವ್ರ ಯೋಗ್ಯತೆ ಏನು ಅಂತ ಬಂದು ಅವ್ರ ಊರಲ್ಲಿ ತೋರಿಸ್ಕೋಬೇಕು. ಫಸ್ಟ್ ಏನಿದೆ ಇವ್ರ ಯೋಗ್ಯತೆ, ಏನ್ ಮಾಡಿದ್ವಿ ನಮ್ಮ ಊರಿಗೆ ಅಂತ ಹೇಳಿ ಫಸ್ಟ್ ಬಂದು ತೋರಿಸ್ಲಿ. 20 ವರ್ಷದಿಂದ ಏನ್ ಮಾಡ್ಯಾರ ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ಲ. 20 ವರ್ಷದಿಂದ ಇವ್ರು ಮಾಡಿರೋ ಸಾಧನೆ ಏನು? ಒಂದೇ ಒಂದು ಇದ್ರೆ ತೋರಿಸ್ಲಿ. ಇವರು ನಮ್ಮ ಎಮ್.ಎಲ್.ಆರ್ ಬಗ್ಗೆ ಮಾತಾಡ್ತಾರ, ಒಂದ್ ಸಾಧನೆ ಇವ್ರದ್ದು ಏನೈತೆ ತೋರಿಸ್ಲಿ. ಒಂದೇ ಒಂದು ಸಾಧನೆ ತೋರಿಸಿ ಮಾತಾಡ್ಲಿ, ಆಮೇಲೆ ನಾವು ಮಾತಾಡ್ತೀವಿ. ಏನಿದೆ ಅದು ಇವ್ರಿಗೆ ನೈತಿಕತೆ ಏನಿದೆ ನಮ್ಮ ಎಮ್.ಎಲ್.ಆರ್ ಬಗ್ಗೆ ಮಾತಾಡ್ತಾರೆ? 20 ವರ್ಷದಿಂದ ಗಂಡಸಾಗಿರಲ್ಲ, ಈಗ ಗಂಡಸರಾಗ್ಯಾರೆ. ಈ ಸರಿ ತೋರಿಸ್ತಾರೆ ಗಂಡಸ್ತಾನಿದ್ರೆ. ಇವ್ರು ಅರಸೀಕೆರೆ ಮಾತಾಡ್ತಾರಲ್ಲ. ನಾವು ಬೇರೆ ಡಿಸ್ಟ್ರಿಕ್ ಅಲ್ಲಿ ಮಾತಾಡಕ್ ಹೋಗಲ್ಲ. ಡಿಸ್ಟ್ರಿಕ್ಟ್ ಬಗ್ಗೆ ದೊಡ್ಡ ನಾಯಕರ ಹತ್ರ ನಮಗೆ ಮಾತಿಲ್ಲ. ನಮ್ಗೇನು ಅರಸೀಕೆರೆ ಮಾತಾಡ್ತಾರಲ್ಲ, ಏನು 20 ವರ್ಷದಿಂದ ಗಂಡಸ್ತಾನೆ, ಈಗ ನಾವು ತೋರಿಸ್ತೀವಿ ಗಂಡಸ್ತೇನು ಅಂತ ತೋರಿಸ್ತಾರೆ ಈಗಲೇ. ಬೇರೆ ಇದು ಮಾಡೋದು ಬೇಡ. ಏನೋ ಹೇಳ್ತಾರೆ ಕ್ರೆಷರ್ ಮಾಡ್ಕೊಂಡ್ರೆ ಎಮ್.ಎಲ್.ಆರ್ ಕ್ರೆಷರೇ ಕದ್ ಮಾಡಿದಾರ. ಲೈಸೆನ್ಸ್ ಮಾಡಿ ಗೌರ್ಮೆಂಟ್ ಇಂದ ಲೈಸೆನ್ಸ್ ಕೊಟ್ಟಾರೆ, ಕ್ರೆಷರ್ ನಡೆಸ್ತಾವ್ರೆ. ಇವ್ರೊಬ್ಬರೇ ಮಾಡಿರೋದು, ಇನ್ಯಾರು ಮಾಡಿಲ್ಲ ಕರ್ನಾಟಕದಲ್ಲಿ. ಇನ್ಯಾವ ಎಮ್.ಎಲ್.ಎಗಳು ಯಾವ ಸಚಿವರು ಏನು ಮಾಡಿಲ್ವಾ? ಇವ್ರು ಮಾತ್ರ ಮಾಡ್ಯಾರ. ನಮ್ಮ ಎಮ್.ಎಲ್.ಆರ್ ಎಂತೂ ಮಾತ್ರ ಮಾಡಿದಾರ. ಇವ್ರಿಗೆ ನಾಚಿಕೆ ಆಗಲ್ಲ ಮಾತಾಡಕ್ಕೆ? ಏನ್ ಕೆಲಸ ಮಾಡಿಲ್ಲ, ಏನ್ ಮಾಡಿಲ್ಲ ಎಮ್.ಎಲ್.ಆರ್ ಕೆಲಸ? ಎಷ್ಟು ಕೆಲಸ ಮಾಡಿದ್ದಾರೆ? ಜನಗಳು ತೀರ್ಪು ಕೊಡ್ತಾರೆ. ನಾವೆಲ್ಲ ತೀರ್ಪು ಕೊಡೋದು, ಅವರೆಲ್ಲ ತೀರ್ಪು ಕೊಡೋದು. 2028 ಜನಗಳು ತೀರ್ಪು ಕೊಡ್ತಾರೆ. ಕೆಲಸ ಮಾಡಿದ್ರೆ ಜನಗಳು ತೀರ್ಪು ಕೊಡ್ತಾರೆ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರು ಬಂದು ನಿಂತ್ಕೊಳ್ಳಿ, ಯಾರು ಬಂದು ಯಾರು ಬೇಕಾದ್ರೂ ಬಂದು ನಿಂತ್ಕೋಬಹುದು. ಅರಸೀಕೆರೆಗೆ ನಾವೇನ್ ಬೇಡ ಅಂತ ಯಾರಿಗೂ ಹೇಳಿಲ್ಲ. ಯಾರು ಬಂದ್ರು ಸ್ವಾಗತ ಇದೆ. ಅವರು ಇವರು ಅಂತಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ಸಾಮಾನ್ಯ ಕಾರ್ಯಕರ್ತನಾರ ನಿಂತ್ಕೊಳ್ಳಿ, ಬೇರೆ ಯಾರು ಬಂದು ನಿಂತ್ಕೊಳ್ಳಿ, ನಮ್ಗೆ ಅದು ಅಭ್ಯಂತರ ಇಲ್ಲ. ನಮ್ಮ ಎಮ್.ಎಲ್.ಆರ್ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ಮಾನ ಮರ್ಯಾದೆ ಇದ್ರೆ ಮಾತಾಡ್ತಾರೆ ಹಿಂಗೆ ನಮ್ಮ ಎಮ್.ಎಲ್.ಆರ್ ಬಗ್ಗೆ. ಏನು ಅಂತ ತಿಳ್ಕೊಂಡ್ರೆ ಮಾತಾಡಕ್ಕೆ ಇವರು ಬಾಯಿಗೆ ಬಂದಾಗ ಮಾತಾಡಕ್ಕೆ? ಏನ್ ಕಳ್ತನ ಮಾಡ್ಯಾರ? ಎಮ್.ಎಲ್.ಆರ್ ಹಿಂದ್ಗಡೆ ಇರೋರು ಏನಾರು ಕಳ್ತನ ಮಾಡ್ಯಾರ? ಏನಾರು ಚೀಲಗಳು ಅಂತಾರೆ ಏನಾರು ಕಳ್ತನ ಮಾಡ್ಯಾರ? ಜೈಲ್ಗೆ ಹೋಗ್ಯಾರ? ನಮ್ಮ ಎಮ್.ಎಲ್.ಆರ್ ಯಾವ ತರ ಜೈಲ್ಗೆ ಹೋಗ್ಯಾರ? ಏನ್ ಕಳ್ತನ ಮಾಡ್ಯಾರ? ಏನೈತೆ ನಮ್ಮ ಎಮ್.ಎಲ್.ಆರ್? ಒಂದು ಕಪ್ಪು ಚುಕ್ಕೆ ತೋರ್ಸಕೈತೆ ತಾಕತ್ತಿದೆ ಇವ್ರಿಗೆ? ಏನ್ ಮಾಡ್ಯಾರ ನಮ್ಮ ಎಮ್.ಎಲ್.ಆರ್ ಮಾತಾಡಕ್ಕೆ? ಇವರು ಒಂದೇ ಒಂದು ಕಪ್ಪು ಚುಕ್ಕೆ ತೋರ್ಸ್ತಾರೆ ನಮ್ಮ ಎಮ್.ಎಲ್.ಆರ್ 20 ವರ್ಷದಲ್ಲಿ. ಹೆಂಗಿತ್ತು ಮೊದ್ಲು? 20 ವರ್ಷದಿಂದ ಮೊದ್ಲು ಅರಸೀಕೆರೆ ಕುಡಿಯಕ್ ನೀರಿತ್ತ? ಒಂದು ಕಾಂಕ್ರೀಟ್ ರೋಡ್ ಏನಿತ್ತು? ಕೆಲಸ ಮಾಡ್ಕೊಟ್ಟಿಲ್ಲ ಬಂದು. ನಾವು 15 ವರ್ಷ JDS ಅಲ್ಲೇ ಇದ್ದು, 15 ವರ್ಷ JDS ಅಲ್ಲೇ ಗೆದ್ದಿದ್ದೀವಿ. ನಾವೇನು JDS ಅಲ್ಲಿ ಅಲ್ಲಿಂದಲೇ ಗೆದ್ದು ನಾವು ಅವ್ರ ಚಿನ್ನಲ್ಲಿ ಇರೋವರೆಗೂ JDS ಅಲ್ಲೇ ಇದ್ದೀವಿ. ನಾವೇನು ಬಿಟ್ಟು ಮೋಸ ಮಾಡಿ ಬಂದಿಲ್ಲ. ಅವ್ರ ಚಿಹ್ನೆ ಮುಗಿದ ಮೇಲೆ ನಾವು ಪಕ್ಷ ಚೇಂಜ್ ಮಾಡ್ಕೊಂಡು ಬಂದು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೆ ಹೊರತು ಅವ್ರಿಗೆ ನಾವು ಮೋಸ ಮಾಡಿ ಬಂದಿಲ್ಲ. ನಾವು ಅವ್ರ ಚಿನ್ನಲ್ಲಿ ಗೆದ್ದಿರತಕ್ಕ ಅವ್ರ ಪಾರ್ಟಿಗೆ ಕೆಲಸ ಮಾಡಿದ್ವಿ, JDSಗೆ ಪಾರ್ಟಿ ಕೆಲಸ ಮಾಡಿದ್ವಿ. ನಾವು 15-20 ವರ್ಷ JDS ಅಲ್ಲೇ ಗೆದ್ದಿದ್ದೀವಿ. ನಾವೇನು ಕದ್ದು ಎಲ್ಲೂ ಪಲಾಯನ ಮಾಡಿ ಬಂದಿಲ್ಲ. ಏನ್ ಮೋಸ ಮಾಡ್ಯಾರ ನಮ್ಮ ಎಮ್.ಎಲ್.ಆರ್? ಏನ್ ಮೋಸ ಮಾಡಿ ಬಂದಾರೆ? ಎಲ್ಲರೂ ಮಾಡಿ ನಾವು 20 ವರ್ಷ ಅವ್ರ ಪಾರ್ಟಿಗೆ ಬೇಕಾದಷ್ಟು ಮಾಡಿದ್ದಾರೆ ನಮ್ಮ ಎಮ್.ಎಲ್.ಆರ್. ತನ್ನ ಮನ ಎಲ್ಲ ಮಾಡ್ಯಾರ, ತ್ಯಾಗ ಮಾಡ್ಯಾರ. ಏನ್ ಮಾಡಿದ್ವಿ ನಾವು? ಯಾವನ ಬೀದಿಲಿ ಆದಿಲ್ಲ ನಿಂತ್ಕೊಂಡು ಮಾತಾಡ ನಾಚಾಗಲ್ಲ ಅವ್ರು ಮಾತಾಡಕ್ಕೆ ಎಮ್.ಎಲ್.ಆರ್ ಬಗ್ಗೆ. ಫಸ್ಟ್ ನಮ್ದು ಏನಂತ ನೋಡ್ಕೋಬೇಕು. ನಮ್ಮ ಯೋಗ್ಯತೆ ಏನೈತೆ ಎಮ್.ಎಲ್.ಆರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ದು ಯೋಗ್ಯತೆ ಏನೈತೆ ಫಸ್ಟ್ ನಾವು ತಿಳ್ಕೋಬೇಕು. ಎಮ್.ಎಲ್.ಆರ್ ಹಿಂದ್ಗಡೆ ಯಾರು ಏನಾರ ಆಫೀಸ್ಗೆ ಹೋಗಿ ಚಂದ ತಗೋತಿದೀವಿ ನಾವು? ಏನ್ ಮಾಡ್ತಾವ್ರೆ ಎಮ್.ಎಲ್.ಆರ್ ಹಿಂದ್ಗಡೆ ಇರೋರು? ಎಲ್ಲಿ ಹೋಗಿ ಚಂದ ಎತ್ತಾ ಇಲ್ಲ, ಎಲ್ಲಿ ಕಳ್ತನ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಎಮ್.ಎಲ್.ಆರ್ ಇದು ಕೆಲಸ ಮಾಡ್ತಾ ಇದೀವಿ ಅಷ್ಟೇ ನಾವು. ಅವ್ರಿಗೆ ಕೆಟ್ಟ ಹೆಸರು ಬರೋಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಹಿಂದೂ ಮಾಡಿಲ್ಲ, ಮುಂದೂ ಮಾಡಕ್ಕಲ್ಲ. ಏನು ಸೋಲ್ಸ್ಬಿಡ್ತು, ಏನಾಗತ್ತೆ? ಯಾರು ಸೋತಿಲ್ವಾ? ಸೋತರ ಯಾರು ರಾಜಕಾರಣ ಮಾಡ್ತಾ ಇಲ್ವಾ? ಸೋತರ ರಾಜಕಾರಣ ಮಾಡ್ತಾ ಇಲ್ವಾ? ಸೋಲು ಗೆಲ್ಲು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಇವ್ರೇನ್ ಮಾಡೋದ್ ಬೇಕಿಲ್ಲ. ಇವರು ಮಧ್ಯವರ್ತಿಗಳು ಬಂದು ಮಾಡೋದ್ ಬೇಡ.
ಸುಮ್ಮನೆ ರೇವಣ್ಣರು ಬರ್ತಾರೆ, ರೇವಣ್ಣರ ಯಾಕೆ ಹೇಳ್ಕೊಂಡು ಬಂದ್ರೆ ಬರ್ಲಿ, ಸ್ವಾಗತ ಮಾಡ್ತೀವಿ. ನಾವು ದೇವೇಗೌಡರು ಮನೆ ಬಗ್ಗೆ ನಾವೇನು ಮಾತಾಡೋಷ್ಟು ದೊಡ್ಡವರಲ್ಲ. ನಾವೇನು ಅರಸೀಕೆರೆ ಮಾತ್ರ ಸೀಮಿತ. ನಾವು ದೇವೇಗೌಡರು ಮನವಷ್ಟು ಮಾತಾಡುವಷ್ಟು ದೊಡ್ಡಕ್ಕೆ ಬೆಳೆದಿಲ್ಲ. ಅವರು ದೊಡ್ಡ ರಾಜಕೀಯ ಅವ್ರು ಮಾಡ್ಕೊತಾರೆ. ನಾವು ಇಲ್ಲಿದೇನು ಮಾತಾಡ್ಬೇಕು, ಇಲ್ಲಿ ಹೇಳ್ತೀವಿ ಯಾವ ತಾಕತ್ತಿದ್ರೆ ಇಲ್ಲಿ ಹೇಳ್ತಾ ಇರೋದು. ಅರಸೀಕೆರೆಗೆ ಸೀಮಿತ ನಾನು ಹೇಳ್ತಾ ಇರೋದು. ರೇವಣ್ಣ ಸಂಬಂಧವನ್ನು ಬಿಟ್ಟು ಅವರ ಕುಟುಂಬ ಬಿಟ್ಟು ಇಲ್ಲಿ ಹೇಳ್ತಿದ್ದೀನಿ. ಇಲ್ಲಿ ತಾಕತ್ ಯಾವನ ಇದ್ರೆ ನಿಮ್ಮೆಲ್ಲ ನಾಪತ್ ನಿಂತ್ಕೊಂಡು ಸ್ಪರ್ಧಿಸಿ ಮಾತಾಡ್ಲಿ, ಸೋಲಿಸ್ಲಿ. ಆಮೇಲೆ ಅವ್ರದ್ದು ನೋಡ್ತಿ ಗಂಡಿಸ್ತಾನೆ ಏನು ಅಂತ. ಬರೀ ಪುಕ್ಕಟ ಮಾತಾಡ್ಕೊಂಡು ತಿರುಗ್ತಾರಲ್ಲ, ಏನ್ ಸಾಧನೆ ಮಾಡಿದ್ರೆ ಒಂದ್ ತೋರಿಸ್ಲಿ ಸಾಕು. 5-7-8 ವರ್ಷದಿಂದ ತಿರುಗ್ತಾರಲ್ಲ ಹೇಳ್ಕೊಂಡು ನಾವೇನೋ ಮಾಡಿದೀವಿ ಅಂತ. ಒಂದೇ ಬರ್ಲಿ ಓಪನ್ ಇದಕ್ಕೆ TP ಸರ್ಕಲ್ಗೆ ಬರ್ಲಿ, ಏನ್ ಮಾಡಿದ್ವಿ ಅಂತ ಒಂದ್ ಹೇಳಿ. ನಮ್ಮ ಮೇಲೆ ಏನ್ ಮಾಡಿರಿ ಅಂತ ನಾವ್ ಹೇಳ್ತೀವಿ. ಸುಮ್ನೆ ಯಾಕೆ ಪುಕ್ಕಟ ಮಾತಾಡ್ಕೊಂಡು ತಿರುಗ್ತಾರೆ? ನಾಚಿಕೆಗಲ್ಲ ಇವ್ರಿಗೆ. ಏನ್ ಮಾಡಿದಾರ ನಮ್ಮ MLAರು? ಯಾವ ತರ ಜೈಲ್ಗೆ ಹೋಗ್ಯಾರ ಹೇಳಿ? ಯಾವ ತರ ಜೈಲ್ಗೆ ಹೋಗಿದಾರ? ಇವ್ರು ಕಳ್ತನ ಮಾಡ್ಯಾರ? ಏನ್ ಮಾಡ್ಯಾರ? ಕ್ರಿಸರ್ ಇವ್ರು ಒಬ್ಬರೇ ಮಾಡಿರೋದು, ಇನ್ಯಾರು ಮಾಡಿಲ್ವಾ? MLA ಇಡ್ತಿ ಯಾವತ್ ಕರ್ಕೊಂಡ್ MLA ಇಡ್ತಿ ನಮ್ಮ ಚೇಂಜ್ಬೇಕು ಯಾವ ತರ ಕರ್ಕೊಂಡ್ ನೋಡಿದಿರಾ? ಯಾರಾದ್ರ ಮಾತಾಡ್ತಾರ ಅವ್ರ ಮಲ್ಲಿರೋರು ಇರೋಕ್ಕೂ ಬಿಡಕಲ್ಲ ಮನೇಲಿ. ಇವ್ರು ಹೇಳ್ತೀರ ಎಲ್ಲಿರೋ ನಾವು ಹುಡ್ಕಕ್ ಹೋಗಿದ್ದೀವ? ಯಾಕೆ ಬೇಕು ಅವರು? ಇವ್ರದ್ದು ಎಷ್ಟೈತೆ ಅಷ್ಟು ಮಾಡ್ಕೋಬೇಕು. MLA ಮಾತಾಡ್ಬೇಕು. ಏನಾದ್ರು ಕಳ್ತನ ಮಾಡಿದ್ರೆ ಕೇಳಿ, ಏನಾರ ಮಾಡಿದ್ರೆ ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಸೋಲಿಸ್ಲಿ. ಇನ್ನೂ ಐತೆ 2.5 ವರ್ಷ ನಾವು ಆಹ್ವಾನ ಮಾಡ್ತೀವಿ, ಯಾರ ಬರ್ಲಿ. ಇಲ್ಲಿರ್ಲಿ ಅರಸೀಕೆರೆ ಅವರಲ್ಲ, ಮೊದ್ಲೆಲ್ಲ ಲಿಂಗಾಯತರು ನಿಂತಿದ್ರು ಅಂತ ಹೇಳ್ತಾರಲ್ಲ, ಇವತ್ತ ಮಾತ್ರ ಬಸವಣ್ಣ ಇದು ಮಾಡ್ಯಾರಂದ್ರಲ್ಲ. ಎಲ್ಲದಕ್ಕೊಂದು ಟೈಮ್ ಬರ್ಬೇಕು. ಟೈಮ್ ಬಂದಲ್ಲ ಮಾಡಕ್ಕಾಗೋದು. ಇವ್ರು ಯಾಕೆ ಮಾಡಿರಲ್ಲ? ಹಿಂದ್ಗಡೆ ಯಾರು ಮಾಡಿಲ್ವಾ? ಹಿಂದ್ಗಡೆ ಮಾಡೋದಕ್ಕೆ ಮಾಡ್ತಾ ಇರೋದು. ಬಸ್ ಸ್ಟ್ಯಾಂಡ್ ಡಿಸ್ಟೆನ್ಸ್ ಯಾಕೆ ಮಾಡಿರಲ್ಲ ಅಂದ್ರೆ ಅದೆಲ್ಲದಕ್ಕೊಂದು ಗಳಿಯ ಕೂಡಿ ಬಂದಾಗಲೇ ಮಾಡಕ್ಕಾಗೋದು. ಯಾವಾಗ ಬೇಕಾಗ ಮಾಡಕ್ಕಾಗತ್ತಾ? ಅದು ಬಿಟ್ಬಿಟ್ಟು ಸುಮ್ಮನೆ ರೋಡಲ್ಲಿ ಬಿದ್ದಿಲ್ಲಲ್ಲವಾ ಟಿವಿ ಬಂದಟ್ಟಿಗೆ ಮಾತಾಡ್ಬಿಡ್ತಾರೆ. ಇವ್ರು ಏನ್ ಮಾತಾಡ್ತಾರೆ? ಇವ್ರು ಟಿವಿ ಬರ್ದಲ್ಲ ಮಾತಾಡ್ತಾವ್ರ. ನಮ್ಮ MLA ಮಾತ್ರ ಮೈಕ್ ಸಿಕ್ತಿದ್ದಾಗ ಮಾತಾಡ್ಬಿಡ್ತಾರೆ. ಇವ್ರು ಏನ್ ಮಾತಾಡ್ತಾರೆ? ಇವ್ರು ಏನ್ ಸಾಧನೆ ಮಾಡ್ಯಾರ ಅಂತ ಮಾತಾಡ್ತಾರೆ. ಫಸ್ಟ್ ಅವ್ರ ಊರಿಗೆ ಹೋಗಿ ಒಂದು ಗ್ರಾಮ ಪಂಚಾಯತಿ ಗೆದ್ದು ತೋರಿಸ್ಲಿ, ಆಮೇಲೆ ನಮ್ಮ MLA ಬಗ್ಗೆ ಮಾತಾಡ್ಲಿ. ಇವ್ರು ಹೇಗ್ ಗೆದ್ದು ತೆಂಕಿ ಇಟ್ಟ ನಾಚಿಕೆ ಮಾನ ಮರ್ಯಾದೈತಿ ಇವ್ರಿಗೆಲ್ಲವ. MLA ಬಗ್ಗೆ ಮಾತಾಡ್ತಾನೆ ನಿಂತ್ಕೊಂಡು ರೋಡ್. ಒಂದು ಗುಂಡಿ ಮುಚ್ಚಿಲ್ವಂತ. ಇನ್ಯಾರು ಮುಚ್ಚಾರ ಗುಂಡಿಯ? ಯಾರು ಮುಚ್ಚಾರಿ ಗುಂಡಿಯ? ನಮ್ಮ MLA ಮುಚ್ಚಿರೋದು. ಅವನಿಗೆಲ್ಲ ತಾಕತ್ತಿದ್ಯಾ? ಇಷ್ಟೆಲ್ಲ ಕೊಚ್ಕೊಂಡು ತಿರುಗ್ತಾರಲ್ಲ, ಏನ್ ಮಾಡ್ಯಾರ ಹೇಳಿ? ಯಾವ್ದಾರ ಒಂದೇ ಒಂದು ಸಾಧನೆ ಮಾಡ್ಯಾರ? ಏನೋ ಒಂದ್ ಮಾಡ್ಯಾರ ತೋರಿಸಿ. ಏನೋ ಮಾಡಿ ದೊಡ್ಡದಾಗಿ ಏನ್ ಮಾಡ್ಯಾರ? ಯಾವ್ದಾರ ಒಂದೇ ಒಂದು ಕಪ್ಪು ಚುಕ್ಕಿ ಇದೆಯಾ ನಮ್ಮ MLAರ್ದು ನಿಮಗೆ ಕಾಣಂಗೆ? 20 ವರ್ಷದಿಂದವ ಹಿಂಗ್ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರೋ ಹೊತ್ತಿಗೆ 20 ವರ್ಷದಿಂದ ಜನ ಓಟಕ್ಕೆ ಗೆಲ್ಲಿಸ್ತಾ ಬರ್ತಿರೋದು. ಅರಸೀಕೆರೆ ಕ್ಷೇತ್ರದಲ್ಲಿ ಒಂದ್ಸರಿ ಗೆದ್ರೆ 2 ಬಾರಿ ಯಾರು ಗೆದ್ದಿದ್ರ? ಇವ್ರು ಹೆಂಗ್ ಗೆದ್ರು? ಸರಿ ಸೋಸ್ಬೇಕಾಗಿತ್ತು. ಎದ ಬಿಡ್ಕೊಂತೀರಿ ತೋರ್ಸನ ಬೇಡ ಅಂತ ಹೇಳಿದ್ವ? ಎಲ್ಲ ಒಟ್ಟಾಗ್ರಿ ಸೋಸಕಾತ? ಇವ್ರು ಅದನ್ನೇ ಮಾಡಿ ನಾವು ತೋರಿಸ್ತೀವಿ ನಾವು ಗೆದ್ದು. ಅದು ಬಿಟ್ಬಿಟ್ಟು ಇಲ್ಲಿ ದೇವೇಗೌಡರು ಮನೆ ಹೆಸರು ತಗೊಂಡ್ಬಿಟ್ಟು ಇವರು ಬೆಳೆ ಬೀಸ್ಕೊಳಕ್ ಬರ್ತಾರೆ. ಬಂದು ನಿಂತ್ಕೊಂಡಾಗ ರೇವಣ್ಣ ಸಾಹೇಬ್ ಬಂದು ನಿಂತ್ಕೊಳ್ಳಿ, ನಾವೇ ಬೇಡ ಅಂತ ಹೇಳಕ್ಕಲ್ಲ. ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ನಾವು ಬೇಡ, ಯಾರು ಬೇಡ ಅಂತ ಹೇಳಿಲ್ಲ. ಅವರು ನಾವೇ ಬೇಡ ಅಂತ ಹೇಳಿದ್ವಿ. ನಾವು ಆಹ್ವಾನ ಕೊಡ್ಬೇಕಾ? ನಾವೇನು ಹೇಳಿಲ್ವಲ್ಲ ಬೇಡ ಅಂತ? ಕೆಲಸ ಯಾರು ಮಾಡ್ಯಾರೋ ಗೆಲ್ತಾರೆ. ನಾವು ತಿರುಗಿ ಕೊಡ್ತೀವಿ, ಜನ ತಿರುಗಿ ಕೊಡ್ತಾರೆ. 2028ಕ್ಕೆ ಏನಾಗತ್ತೆ ನೋಡೋಣ. ಇನ್ನು ಮುಂದೆ ಇದೇ ಲಾಸ್ಟು. ಇನ್ನು ಮುಂದೆ ಏನಾರು ಈ ತರ ಮಾತಾಡಿ ಹೋಗಿದ್ದಿಲ್ಲಿ ಬೇರೆ ತರ ಆಗುತ್ತೆ. ಒಂದ್ಸರಿ ಮನೆ ನುಗ್ಗಿದೀವಿ, ಮತ್ತೆ ನುಗ್ತೀವಿ. ಹಿಂಗೆ MLA ಬಗ್ಗೆ ಏನಾರ ಮಾತಾಡಿದ್ರಿ? ಹೇಗೆ ಎಷ್ಟು ಮಾತಾಡಿದ್ದಾರೆ? ನನಗೆ ಹೇಗೆ ಎಷ್ಟು ಕೊಟ್ಟಾಳದ್ದು ಅವನು ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ಯಾರೆ. ಅದು ನನಗೆ ಗುಂಡಿ ಮುಚ್ಚರಿಲ್ಲ ಅಂತ ಜನರಿಗೆ ಗೊತ್ತಿದೆ ಅಲ್ಲವ. ಇವನು ಹೇಗೆ ಎಷ್ಟು ಹೇಳ್ತಾನಲ್ಲ, ಗಂಡು ಸ್ಥಾನದ ರಾಜಕೀಯ ಮಾಡಿಲ್ಲ ಅನ್ನೋದು ಇನ್ನೆಂತ ರಾಜಕೀಯ ಮಾಡಿದ್ರು ಹೇಳಿ? ಇನ್ನೆಂತ ರಾಜಕೀಯ ಮಾಡ್ಯಾರ? ಗಂಡು ಸ್ಥಾನ ರಾಜಕೀಯ ಯಾಕೆ? ಇವನು ಹೇಳ ಲೆಕ್ಕಾಚಾರ ಹಿಂದ್ಗಡೆ ನಿಂತಿದಾರೆಲ್ಲ ಗಂಡಸಲ್ವಂಗಾರೆ ಹೇಳಿ ನೀವೇ. ಅವರೆಲ್ಲ ಗಂಡಸಲ್ವಂಗಾರೆ ಇವನ್ ಲೆಕ್ಕಾಚಾರ ಅವರೆಲ್ಲ ಹೆಂಗಸ್ರ? ಸರಿ ನಿಂತಿದ್ರಲ್ಲ ಮನಬಾವ್ರು, ಅವರು ಗಂಡಸಲ್ವಾ? ಇವ್ರ ಲೆಕ್ಕಾಚಾರ ಗಂಡಸಲ್ಲ. ನಮ್ಮ MLA ಒಬ್ಬರೇ ಗಂಡಸರು. ಗಂಡು ಸ್ಥಾನ ಮಾಡ್ಕೊಂಡು ರಾಜಕೀಯ ಮಾಡಿಲ್ಲ. ಈಗ ಸರಿ ಮಾಡ್ತಾರಂತ ಮಾಡಿ ತೋರಿಸ್ಲಿ, ನಾವು ತೋರಿಸ್ತೀವಿ ಏನು ಅಂತ. ಇವರೇ ತೋರಿಸ್ಬೇಕಾ? ಹಿಂಗೆಲ್ಲವ ಅಲ್ತು ಪಲ್ತು ಮಾತಾಡೋದ್ ಬಿಟ್ಟು ಮರ್ಯಾದಿಂದವ ನಾವು ಯಾವ್ದೋ ಆಫೀಸ್ಗೆ ಹೋಗಲ್ಲ, ಕಲೆಕ್ಷನ್ ಮಾಡಕ್ಕೆ ಎಲ್ಲಿ ಹೋಗಲ್ಲ. ಕಷ್ಟಪಟ್ಟು ಮನದ ಕೆಲಸ ಮಾಡ್ತೀವಿ. ನಮ್ಮ MLA ಕೆಟ್ಟ ಹೆಸರು ಬರೋಂತ ಕೆಲಸ ಇವತ್ತು ಮಾಡಕ್ಕಲ್ಲ, ಮುಂದೂ ಮಾಡಲ್ಲ. ಚೀಲಗಳು ಹಂಗ್ ಮಾಡ್ತಾರೆ. ಏನ್ ಮಾಡ್ಯಾರೆ? ಯಾರ್ದಾರ ಒಂದು MLA ಫಾಲೋವರ್ಸ್ ಯಾವ್ದು ಅಟ್ರಾಸಿಟಿ ಕೇಸ್ ಮಾಡ್ಸಿದಾರ? ಯಾರ ಮೇಲಾರವ? 20 ವರ್ಷದಿಂದ ಮಾಡ್ತಾರೆ. ಏನಾರು ಮಾಡ್ಯಾರ? ಒಂದೇ ಒಂದು ಕೇಸ್ ಮಾಡ್ತಾರೆ ಯಾರ ಮೇಲಾರವ? ಫ್ಯಾಮಿಲಿ ಎಲ್ಲ ಹೇಳ್ಕತ್ತಾರ ಮನೆಗೆಲ್ಲಾರು ಏನ್ ಪ್ರೆಷರ್ ಮಾಡ್ಬಿಟ್ಟಾರಂತೆ. ಮಾಡ್ಯಾರೆ. ಗೌರ್ಮೆಂಟೇ ಕೊಟ್ಟಿತ್ತೆ ಲೈಸೆನ್ಸ್. ಏನ್ ರಾತ್ರಿ ಕದ್ದು ಹೊಡಿತಾವ್ರ? ಟ್ಯಾಕ್ಸ್ ಕಟ್ತೀವಿ.
ಎಲ್ಲರೂ ಕಟ್ಟೆ ಮಾಡ್ಕೊಂಡಿರೋದು, ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇವ್ರು ಬಂದು ಟಿವಿ ಮುಂದೆ ಹೇಳೋಟಿಗೆ ಇದಾಗ್ಬಿಡುತ್ತಾ? ಇವ್ರು ಹಿಂಗೆ ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇದೀವಿ ಅಷ್ಟೇ. ನಾವಿನ್ ತೋರಿಸ್ತೀವಿ ಏನು ಅಂತವ, ನಾವು ಮಾತಾಡಿ ತೋರಿಸ್ತೀವಿ. ಇವ್ರು ಒಬ್ಬೆಲ್ಲ ಮಾತಾಡೋದು, ನಮಗೂ ಮಾತಾಡಕ್ ಬರುತ್ತೆ. ನಾವು ನಮ್ಮ ಎಮ್ಮೆಲ್ಲರಿಗೆ ಮರ್ಯಾದೆ ಕೊಟ್ಟು ನಮ್ಗೆ ಯಾಕೆ ದೊಡ್ಡರ ವಿಚಾರ ಅಂತ ಇದ್ರೆ ಇದೇನು ರೋಡ್ ಬೀದಿಲ್ಲ. ಇವ್ನ ಏನ್ ಸಾಧನೆ ಮಾಡ್ಯಾನ ಅಂತ ಮಾತಾಡ್ತಾರ ಇವರು. ಮನಬಾವ್ರು 5-6 ವರ್ಷದಿಂದ ತಿರುಗ್ತಾರಲ್ಲ, ಬರೀ ಕಾರ್ ಹಾಕೊಂಡು ಏನ್ ಮಾಡ್ಯಾರ ಹೇಳಿ? ಏನ್ ಮಾಡ್ಯಾರ ಒಂದ್ ತೋರಿಸಿ ಸಾಕು. ಒಂದೇ ಒಂದು ಗುರ್ತಿರ ತೋರಿಸ್ಲಿ ಅವರು. ಇಲ್ಲ ಒಂದ್ ಊರಿಗೆ ಹೋಗಿ ಒಂದು ರೋಡ್ ಮಾಡ್ಯಾರ, ಇಲ್ಲ ಒಂದ್ ದೇವಸ್ಥಾನ ಕಟ್ಸ್ಯಾರ, ಏನ್ ಮಾಡ್ಯಾರ? ನಾಚಿಕೆ ಕೇಳಕ್ ನಮ್ಮ ಎಮ್ಮೆಲ್ರನ್ನ ಏನ್ ಮಾಡಿದ್ರ ಅಂತ ಕೇಳ್ತಾರೆ. ಇಡೀ ಸದನ ಹೊಗಳುತ್ತೆ ಏನ್ ಮಾಡ್ಯಾರ ಅಂತ. ಇವ್ರಿಗೆ ಗೊತ್ತಾಗಲ್ವ? ಇವ್ರಿಗೆ ಕಣ್ಕಣಲ್ವಾ? ಕಿವಿ ಕೇಳಿಸಲ್ವಾ? ಹಿಂಗೆ ಮಾತಾಡ್ತಾ ಇದ್ರೆ ಇನ್ನು ಮುಂದೆ ನಾವು ಮಾತಾಡಿ ತೋರಿಸ್ತೀವಿ. ಹಿಂಗೆ ಏನ್ ಮಾತಾಡ್ಬೇಕು ನಮಗೆ ಗೊತ್ತಿದೆ. ಇದೇ ಮಾತಾಡಿ ನಾವು ಮಾತಾಡ್ತೀವಿ. ಇದೇ ಲಾಸ್ಟ್ ನೀನ್ ಮಾತಾಡಕ್ ಕೂಡ ಅಷ್ಟೇ, ಇಷ್ಟಕ್ಕೆ ಸೀಮಿತವಾಗಿರ್ಬೇಕು ಅಷ್ಟೇ. ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಳ್ಳಿ, ನಾವು ರೆಡಿ ಇದೀವಿ. ಯಾರು ತಂದಿಸ್ಕೊಳ್ಳಿ, ನಾವು ಸ್ವಾಗತ ಮಾಡ್ತೀವಿ. ನಾವು ದೊಡ್ಡರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಅರಸೀಕೆರೆ ಕ್ಷೇತ್ರದ ಏನೈತೆ ಅಷ್ಟು ಮಾತಾಡೋದು. ರೇವಣ್ಣ ಸಾಹೇಬ್ರು ಅವರು ಮನೆಯವ್ರದ್ದು ನಮಗೆ ಗೊತ್ತಿಲ್ಲ. ಬಂದು ಅವರೇ ನಿಂತ್ಕೊಳ್ಳೋದಿದ್ರೆ ನಾವು ಸ್ವಾಗತ ಮಾಡ್ತೀವಿ. ನಾವು ಅದೇ ಪಾರ್ಟಿಲಿ 20 ವರ್ಷ ಗೆದ್ದು ಓದಿದ್ದೀವಿ. ಅವ್ರ ಹೆಸರು ಹೇಳ್ಕೊಂಡು ಯಾರು ಇಲ್ಲಿ ನಮ್ಮ ಮೇಲೆ AS ಬೇಡ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನೋಡಿ ಸರ್, ನಮ್ಮ ಅರಸೀಕೆರೆ ತಾಲೂಕು 20 ವರ್ಷದ ಹಿಂದೆ ಹೆಂಗಿತ್ತು, ಇಲ್ಲಿ ಇದ್ದಂತ ಜ್ವಲಂತ ಸಮಸ್ಯೆ ಕುಡಿಯುವ ನೀರಿಂದು ಫ್ಲೋರೈಡ್ ವಾಟರ್ ಟ್ಯಾಂಕರ್ ಅಲ್ಲಿ ನೀರು ಹೊಡಿತಾ ಇದ್ರು. ಏನೋ ಅರಸೀಕೆರೆಗೆ ನೀರ್ ಬಂದ್ರೆ ಸಾಕಪ್ಪ ಅನ್ನೋ ಒಂದು ಸ್ಥಿತಿಲಿ ಇದ್ದಂತ ತಾಲೂಕು ಅಥವಾ ಕ್ಷೇತ್ರ ವಿಂಗಡಣೆ ಆಗಿ ಹೊಸದಾಗಿ ಕ್ಷೇತ್ರ ಸಿಕ್ತು. ಹಂಗಾಗಿ ನಮ್ಮ ವಿಚಾರ ಇಲ್ಲಿ ಮೊನ್ನೆ ಕೆಲವರು ಮಾಧ್ಯಮಗಳಲ್ಲಿ ಏನೋ ಶಿವಲಿಂಗೇಗೌಡರು 20 ವರ್ಷ ಯಾರು ಗಂಡು ಸಿಕ್ಕಿರಲ್ಲ ಸೋಲ್ಸಕ್ಕೆ, ಈ ಸರಿ ಸೋಲಿಸ್ತೀವಿ, ಈ ತರ ಎಲ್ಲ ವಿಚಾರ ಮಾತಾಡಿದ್ದಾರೆ. ನಾವ್ ಹೇಳೋದು, ಶಿವಲಿಂಗೇಗೌಡರಿಗೆ ಇದುವರೆಗೆ ಓಟ್ ಹಾಕಿರೋದು ಅವ್ರ ಅಭಿವೃದ್ಧಿ ಮೆಚ್ಚೆ ಹೊರತು ಅವ್ರ ಜೊತೆ ಏನೋ ದುಡ್ಡಿದೆ ಅಂತಲೋ ಅಥವಾ ಅವ್ರ ಬೆಂಬಲಿಗರಿಂದಲೋ ನೋಡಿ ಎಲ್ಲ ಜನ ಓಟ್ ಹಾಕಿರೋದು. ನೀವು ಇವತ್ತು ಹೇಳ್ತೀನಿ, ಇಡೀ ಹಾಸನ ಜಿಲ್ಲೆಯಲ್ಲಿ ವಸತಿ ಶಾಲೆಗಳಿಗೆ ಬನ್ನಿ. ಹೊಳೆನರಸೀಪುರದಲ್ಲಿ 6 ವಸತಿ ಶಾಲೆ ಇದೆ. ಪ್ರಧಾನಮಂತ್ರಿದು PWD ಮಿನಿಸ್ಟರ್ ರೇವಣ್ಣರಿದ್ದಂತ ಜಾಗದಲ್ಲಿ 6 ವಸತಿ ಶಾಲೆ. ಈಗ ಈ ಸಲ ನಮ್ಮಲ್ಲಿ 6 ವಸತಿ ಶಾಲೆ, ಒಂದು ಕಾರ್ಮಿಕರಿಗೆ ವಸತಿ ಶಾಲೆ ಮಾಡಿದ್ರಿ, ಜಿಲ್ಲೆಗೆ ಒಂದೇ. ಇವತ್ತು ಅವರು ಪಕ್ಷಾಂತ ನಮ್ಮ ಶಾಸಕರಿಗೆ ಒಂದೇ, ಅವರಿಗೆ ಅಭಿವೃದ್ಧಿ ಬೇಕಾಗಿ ಪಕ್ಷ ತೊಳೆದ್ರೆ ಹೊರತು ಇನ್ನು ಬೇರೆ ಯಾವುದೇ ವಿಚಾರ ಅದರಲ್ಲಿಲ್ಲ. ಕಾರಣ ಈಗ ನೋಡಿ, ಅವ್ರ ಪಕ್ಷ ಬಿಟ್ಟೋಗ್ಲಾಗಿ ಎಷ್ಟು ಈಗ ಹಾಸನ ಜಿಲ್ಲೆಗೆ ಒಂದೇ ಅಭಿವೃದ್ಧಿಗೆ ಇದನ್ನ ವಸತಿ ಶಾಲೆ ಕೊಡ್ತಾ ಇದಾರೆ. ಈಗ JDS ಅಲ್ಲಿ ಇದ್ದಿದ್ರೆ ಏನ್ ಕೊಡೋರು, ಅವರೇ ಏನೋ ಒಂದು ತಗೊಂಡು ಮಾಡ್ಕೊಳರು ಅಲ್ವಾ? ಇವ್ರಿಗೆ ಕೊಡಾರ, ಅವರೇ ಮಾಡ್ಕೊಳರು. ಈಗ ಹಂಗಾಗಿ ನಮ್ಮ ಶಾಸಕರು ಅವ್ರ ಉದ್ದೇಶ ಏನೋ ಒಬ್ಬ ಬಡವನ ರೈತನ ಮನೆಯಲ್ಲಿ ಹುಟ್ಟಿ ನನಗೆ ಶಾಸಕ ಸ್ಥಾನವನ್ನ ಲಭಿಸಿದೆ, ಆ ಋಣವನ್ನ ತೀರಿಸ್ಬೇಕು ಅನ್ನೋ ಒಂದೇ ಒಂದು ಮಹದಾಸೆ ಇಟ್ಕೊಂಡಾರ ಹೊರತು ಅವರು ಯಾವುದೇ ರೀತಿಯ ದುರುದ್ದೇಶ ಇಟ್ಕೊಂಡಲ್ಲ. ಎಷ್ಟೋ ಜನ ಹಿಂಗೆಲ್ಲ ಮಾತಾಡ್ತಾರಲ್ಲ ಇವರು. ಎಷ್ಟು ಜನ MLAಗಳು ಪೆಟ್ರೋಲ್ ಬಂಕ್ ಮಾಡ್ಯಾರೆ, ವೈನ್ ಸ್ಟೋರ್ಸ್ ಮಾಡ್ಯಾರೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡವ್ರೆ, ಎಷ್ಟು ಜನ ಮಾಡ್ಯಾರೆ. ಅವ್ರ ಅಂತಂದಿರೋ ಜಿಲ್ಲಾ ಪಂಚಾಯತಿ ಮೆಂಬರ್ ಕೇಳಿ ಮನೇಲಿ ಎಲ್ಲ ಪ್ರತಿ ಹುದ್ದೆನ ಅನುಭವಿಸ್ತಾವ್ರೆ. ನಮ್ಮ ಶಾಸಕರು ಅವ್ರ ಇತಿಹಾಸದಲ್ಲಿ ಒಂದು ಪೆಟ್ರೋಲ್ ಬಂಕ್, ಒಂದು ಬಾರು, ಒಂದು ಎಣ್ಣೆ ಅಂಗಡಿ ಯಾವ್ದಾರು ಒಂದು ಅವ್ರು ಮಾಡ್ಕೊಂಡಾರ ಕೇಳಿ, ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ಮಾಡ್ಕೋಬೋದಾಯ್ತು ಅಲ್ವಾ? ಆದ್ರೆ ಅವ್ರ ಕುಟುಂಬದಲ್ಲಿ ಅವ್ರ ಅಣ್ಣತಂದ್ರು ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಸಿಲ್ಲ. ಅವ್ರು ಗ್ರಾಮ ಪಂಚಾಯತಿ ನಿಲ್ಸಿಲ್ಲ, ಅವ್ರ ಮಿಸ್ಸಸ್ ಸ್ಟೇಜ್ ಹಚ್ಚಿಲ್ಲ. ನಾನು ನನ್ನ ಜೀವನದಲ್ಲಿ ಒಂದ್ಸಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಈ ಸದ್ಯದಲ್ಲೇ ವಾಯ್ದೆ ಮುಗಿದು ನಾನು ಮಾಜಿ ಅಧ್ಯಕ್ಷ ಇರೋದು. ನಾನು ನನ್ನ 2ನೇ ಟರ್ಮ್ ಗ್ರಾಮ ಪಂಚಾಯತಿಗೆ ಓಟ್ ಹಾಕಿರಲ್ಲ. ಚುನಾವಣೆ ಅಂದ್ರೆ ನಾನು ರಾಜಕೀಯವಾಗಿ ಅಷ್ಟು ದೂರ ಇದ್ದಂತನು. ನಾನು ಶಾಸಕರ ಶಿವಲಿಂಗೇಗೌಡರ ಒಂದು ವ್ಯಕ್ತಿತ್ವ ಅಥವಾ ಅವ್ರೇನು ಅಭಿವೃದ್ಧಿ ಪರ ಇದ್ದಂತ ಅವರು ಗುಣವನ್ನ ನೋಡಿ ನಾನು ರಾಜಕೀಯ ಸೇರ್ಕೊಂಡಂತ ವ್ಯಕ್ತಿ. ನಾವು ಎಲ್ಲೋ ಮೈಕ್ ಇಟ್ಕೊಂಡು ಎಲ್ಲೋ ಮಾತಾಡೋದಲ್ಲ. ನಾವು ನಮ್ಮ ಊರಲ್ಲಿ ನಮ್ಮ ಯೋಗ್ಯತೆನ ಉಳಿಸ್ಕೊಂಡು, ನಾವು ನಮ್ಮೂರಲ್ಲಿ ಫಸ್ಟ್ ನಮ್ಮ ಯೋಗ್ಯತೆ ಉಳಿಸ್ಕೋಬೇಕು. ನಾವು ನಮ್ಮ ಜನಗಳು ಕಟ್ತಕ್ಕಂಥ ತೆರಿಗೆನ ವಾಪಸ್ ತಗೊಂಡು ನಮ್ಮೂರಿಗೆ ಕೊಡೋ ಅಂತ ಕೆಲಸ ಮಾಡ್ಬೇಕು. ಎಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದು, ಕಾಲ ಕಳೆಯೋದು ಮಾಡಬಾರ್ದು. ನಮ್ಮ ಜನಗಳು ತೆರಿಗೆ ಕಟ್ತಾರೆ ಕಷ್ಟಪಟ್ಟು. ಆ ತೆರಿಗೆ ಹಣವನ್ನ ಅಭಿವೃದ್ಧಿ ಮುಖಾಂತರ ತಗೊಂಡು ನಮ್ಮೂರಿಗೆ ಹಾಕಬೇಕು ನಾವು. ಆಗ ನಾವು ನಮ್ಮೂರನ್ನ ಮೆಚ್ಚಿಸ್ಬೇಕು, ಆಗ ನಾವು ಮುಂದಿನ ಮಾತಾಡ್ಬೋದು. ಅದನ್ನ ಬಿಟ್ಟು MLA ತಕ್ಕ ಮಾತಾಡೋದು, ಮಿನಿಸ್ಟರ್ ತಕ್ಕ ಮಾತಾಡೋದು ತರವಲ್ಲ. ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ, ನಾನು ಪಂಚಾಯತಿಲಿ ನಾನು ಏನ್ ಮಾತಾಡ್ಬೇಕು ಅಷ್ಟೇ ನನ್ ಸೀಮಿತವಾಗಿರ್ಬೇಕು. ನನ್ನ ಕೆಪಾಸಿಟಿ ಎಷ್ಟಿದೆ ಅಂತೆ. ನಾನು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು, MLA ಬಗ್ಗೆ ಮಾತಾಡುವಷ್ಟು ಅಷ್ಟೊಂದು ನನಗೆ ಪವರ್ ಇದೆಯಾ? ನಾನು ಫಸ್ಟ್ ನನ್ನ ಪಂಚಾಯತಿ, ನನ್ನ ಊರು ಉಳಿಸ್ಕೊಳ್ಳೋಣ. ನಮ್ಮೂರಿಗೆ ಮೂಲಭೂತ ಸೌಕರ್ಯ ಅಂತ ಕುಡಿಯೋ ನೀರು ಇರ್ಬೋದು, ರಸ್ತೆಗಳು ಇರ್ಬೋದು,
ಅಥವಾ ಇನ್ನಿತರೆ ವಿದ್ಯುತ್ ಇರ್ಬೋದು, ಚರಂಡಿ, ಆ ತರದ ಕೆಲ್ಸಗಳು ನಾವು ಮಾಡ್ಸೋಣ, ಜನಗಳು ಮೆಚ್ಚಿ ನಮ್ಮನ್ನ ಇದ್ ಮಾಡ್ತಾರೆ. ಅದನ್ ಬಿಟ್ಟು ನಾನೆಲ್ಲೋ ಅರಸೀಕೆರೆಯಲ್ಲಿ ಕೂತ್ಕೊಂಡು ಯಾವ್ದೋ ಇದ್ರ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ನನ್ನ ಮೇಲೆ ಬರಲ್ಲ. ನನ್ನ ಹೆಸರು ಮಧು ಅಂತ ಹೇಳಿ, ದೊಡ್ಡರಗನಾಳು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಚಗಚಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನೋಡ್ರಿ, ಅರಸೀಕೆರೆ ಜನ ನಮ್ಮ MLA ಜೊತೆ ಇರೋವರೆಗೂ ಯಾರು ಬಂದ್ರೆ ಏನು ಮಾಡಕ್ ನಮ್ಗೆ ಜನಗಳ ಆಶೀರ್ವಾದ ಇರೋದ್ರ ತಕ್ಕ ಯಾರೇ ಬಂದು ಸೋಲಿಸ್ತೀವಿ ಅನ್ನೋದು ಅದು ಕನಸು. ಅದು ಯಾರ ಕನಸು ಆಗದೇ ಇಲ್ಲ. MLA ಇರೋವರೆಗೂ MLA ಜನರ ಆಶೀರ್ವಾದ ಇರುತ್ತೆ, ಅಷ್ಟವರೆಗೂ MLA ಆಗಿರ್ತಾರ ಹೊರತು ಆ ಸೋಲ್ಸಕ್ ಯಾರ ಕೈಲೂ ಆಗಲ್ಲ. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬೋದು, ಅಷ್ಟೇ ಹೇಳೋದು.